ನಮಸ್ಕಾರ. ಮೂಲ ಮಾಹಿತಿಗಳನ್ನು ಸರಳವಾಗಿ ಬಿಡಿಸಿ ಹೇಳುವ ಇಂದಿನ ಈ ವಿಶೇಷ ವಿವರಣೆಗೆ ಸ್ವಾಗತ. ಆಷಾಢ ಏಕಾದಶಿಯ ಹಿಂದಿರುವ ಆಳವಾದ ಸಾಂಸ್ಕೃತಿಕ ಮತ್ತು ಪೌರಾಣಿಕ ಬೇರುಗಳನ್ನು ನಾವಿಂದು ಒಟ್ಟಾಗಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಕ್ಯಾಲೆಂಡರ್ನಲ್ಲಿ ಬರುವ ಕೇವಲ ಒಂದು ದಿನ ಭೂಮಿ ಮತ್ತು ಬ್ರಹ್ಮಾಂಡದ ನಡುವೆ ಎಂತಹ ಅದ್ಭುತ ಸಂಪರ್ಕ ಸೃಷ್ಟಿಸುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಒಮ್ಮೆ ಯೋಚನಿಸಿ, ಕ್ಯಾಲೆಂಡರ್ನ ಕೇವಲ ಒಂದು ದಿನ ಸತತ 4 ತಿಂಗಳ ಮೌನ, ಉಪವಾಸ ಹಾಗೂ ರಾಜ್ಯಗಳ ಗಡಿಗಳನ್ನೇ ದಾಟಿ ಬರುವ ಭಕ್ತರ ಬೃಹತ್ ಯಾತ್ರೆಗೆ ಹೇಗೆ ಕಾರಣವಾಗುತ್ತೆ. ಒಂದು ಸಾಮಾನ್ಯ ದಿನಾಂಕವು ನಮ್ಮ ಭೂಮಿಯ ಮೇಲೆ ಹಾಗೂ ಪೌರಾಣಿಕ ಬ್ರಹ್ಮಾಂಡದಲ್ಲಿ ಎಂಥ ಅದ್ಭುತ ಘಟನೆಗಳನ್ನು ಹುಟ್ಟುಹಾಕುತ್ತೆ ಅನ್ನೋದೇ ನಿಜಕ್ಕೂ ರೋಮಾಂಚನಕಾರಿ. ಭಾಗ 1. ಆಷಾಢ ಏಕಾದಶಿ ಎಂದರೇನು? ಒಂದೇ ದಿನಕ್ಕೆ ಎಷ್ಟೊಂದು ಹೆಸರುಗಳು ನೋಡಿ. ಶಯನಿ ಏಕಾದಶಿ, ಮಹಾ ಏಕಾದಶಿ, ಪ್ರಥಮ ಏಕಾದಶಿ, ಪದ್ಮ ಏಕಾದಶಿ, ದೇವಶಯನಿ ಮತ್ತೆ ದೇವಪೋಡಿ. ಇಷ್ಟೆಲ್ಲ ಹೆಸರುಗಳನ್ನು ಕೇಳಿದಾಗ ಸ್ವಲ್ಪ ಗೊಂದಲವಾಗೋದು ಸಹಜ ಅಲ್ವಾ? ಆದರೆ ನೆನಪಿರ್ಲಿ, ಇವೆಲ್ಲ ಆಷಾಢ ಮಾಸದಲ್ಲಿ ಬರುವ ಒಂದೇ ಒಂದು ಪವಿತ್ರ ದಿನವನ್ನು ಸೂಚಿಸ್ತವೆ. ಹಾಗಾದ್ರೆ ಈ ದಿನ ನಿಖರವಾಗಿ ಯಾವಾಗ ಬರುತ್ತೆ? ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸದ ಶುಕ್ಲ ಪಕ್ಷದ 11ನೇ ದಿನದಂದು ಈ ಏಕಾದಶಿ ಬರುತ್ತೆ. ಅಂದ್ರೆ ಚಂದ್ರನು ಬೆಳೆಯುವ 15 ದಿನಗಳ ಅವಧಿಯ 11ನೇ ದಿನ. ಸಮಯವನ್ನ ಎಷ್ಟೊಂದು ನಿಖರವಾಗಿ ಗುರುತಿಸುವ ನಮ್ಮ ಪ್ರಾಚೀನ ವಿಧಾನವಿದು. ಭಾಗ 2. ವಿಷ್ಣುವಿನ 4 ತಿಂಗಳ ನಿದ್ರೆ. ಪುರಾಣಗಳ ಪ್ರಕಾರ ಹೇಳೋದಾದ್ರೆ, ಜಗತ್ತಿನ ರಕ್ಷಕನಾದ ಭಗವಾನ್ ವಿಷ್ಣುವು ಈ ದಿನದಂದು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಮಲಗಿ ವಿಶ್ರಾಂತಿ ಪಡೆಯಲು ಆರಂಭಿಸ್ತಾನೆ. ಇದೇ ಕಾರಣಕ್ಕಾಗಿ ಈ ದಿನವನ್ನ ದೇವಶಯನಿ ಅಥವಾ ಹರಿಶಯನಿ ಏಕಾದಶಿ ಅಂತ ಕರೆಯೋದು. ದೇವನೇ ನಿದ್ರೆಗೆ ಜಾರುವ ಈ ಕಲ್ಪನೆ ಎಷ್ಟೊಂದು ಅದ್ಭುತವಾಗಿದೆ ಅಲ್ವಾ? ಇಲ್ಲಿ ಮತ್ತೊಂದು ಕುತೂಹಲಕಾರಿ ವಿಚಾರವಿದೆ. ಈ ಏಕಾದಶಿಯ ಮಹತ್ವವು ಸುಮ್ಮನೆ ಹುಟ್ಕೊಂಡಿದ್ದಲ್ಲ. ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮನು ಇದನ್ನ ನಾರದ ಮುನಿಗೆ ತಿಳಿಸಿದನಂತೆ. ತದನಂತರ ಸ್ವತಃ ಶ್ರೀಕೃಷ್ಣನು ಮಹಾಭಾರತದ ಯುಧಿಷ್ಠರನಿಗೆ ಈ ದಿನದ ಮಹತ್ವವನ್ನ ವಿವರಿಸಿದ ಅಂತ ಪುರಾಣಗಳು ಹೇಳ್ತವೆ. ಇದು ಈ ದಿನಕ್ಕಿರುವ ದೊಡ್ಡ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ತೂಕವನ್ನ ತೋರಿಸುತ್ತೆ. ಈ ಇಡೀ ಪ್ರಕ್ರಿಯೆಯ ಟೈಮ್ಲೈನ್ ಗಮನಿಸಿದರೆ, ಮೊದಲು ಆಷಾಢ ಏಕಾದಶಿಯಂದು ವಿಷ್ಣುವು ನಿದ್ರೆಗೆ ಜಾರುತ್ತಾನೆ. ಆಮೇಲೆ ಬರುವ 4 ತಿಂಗಳುಗಳ ಕಾಲಾವಧಿಯನ್ನೇ ಚಾತುರ್ಮಾಸ ಅಂತ ಕರೆಯಲಾಗುತ್ತೆ. ಅಂತಿಮವಾಗಿ ಆ 4 ತಿಂಗಳ ನಂತರ ಬರುವ ಪ್ರಬೋಧಿನಿ ಏಕಾದಶಿಯಂದು ವಿಷ್ಣುವು ತನ್ನ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ. ಇದೊಂದು ಪರಿಪೂರ್ಣ ಬ್ರಹ್ಮಾಂಡದ ಚಕ್ರ. ಭಾಗ 3. ಚಾತುರ್ಮಾಸದ ವ್ರತಗಳು. ಚಾತುರ್ಮಾಸ ಅನ್ನೋದು ಕೇವಲ ಒಂದು ಸಮಯವಲ್ಲ. ವಿಷ್ಣು ನಿದ್ರಿಸುವ ಈ 4 ತಿಂಗಳ ಪವಿತ್ರ ಅವಧಿಯಲ್ಲಿ ವೈಷ್ಣವರು ಅತ್ಯಂತ ಶಿಸ್ತು ಮತ್ತು ಭಕ್ತಿಯಿಂದ ವ್ರತಗಳನ್ನ ಆಚರಿಸ್ತಾರೆ. ದೇವನು ವಿಶ್ರಾಂತಿ ಪಡೆತಿರುವಾಗ ಭಕ್ತರು ತಮ್ಮನ್ನು ತಾವು ಆಧ್ಯಾತ್ಮಿಕವಾಗಿ ಜಾಗೃತಗೊಳಿಸಿಕೊಳ್ಳುವ ಒಂದು ಸುಂದರವಾದ ಪ್ರತಿಕ್ರಿಯೆ ಇದು. ಈ ಅವಧಿಯಲ್ಲಿ ಭಕ್ತರು ಎಂಥ ಶಿಸ್ತು ಪಾಲಿಸ್ತಾರೆ ಗೊತ್ತಾ? ಕಟ್ಟುನಿಟ್ಟಾಗಿ ಉಪವಾಸ ಮಾಡ್ತಾರೆ. ತಮಗೆ ಇಷ್ಟವಾದ ಕೆಲವು ನಿರ್ದಿಷ್ಟ ಆಹಾರ ಪದಾರ್ಥಗಳನ್ನೇ ತ್ಯಜಿಸ್ತಾರೆ. ಅದರ ಜೊತೆಗೆ ಏಕಾದಶಿಯ ದಿನ ಇಡೀ ರಾತ್ರಿ ನಿದ್ರೆ ಮಾಡದೆ ಎಚ್ಚರವಿದ್ದು ಭಜನೆ, ಪ್ರಾರ್ಥನೆಗಳಲ್ಲಿ ತೊಡಗಿಕೊಳ್ತಾರೆ. ಇದು ಬರೀ ದೈಹಿಕ ನಿಯಂತ್ರಣವಷ್ಟೇ ಅಲ್ಲ, ಸಂಪೂರ್ಣ ಮಾನಸಿಕ ಸಮರ್ಪಣೆ. ಭಾಗ 4. ದ ಗ್ರೇಟ್ ಪಂಢರಪುರ ಯಾತ್ರೆ. ಲಕ್ಷಾಂತರ ಭಕ್ತರು. ಹೌದು, ಇದು ಕೇವಲ ನೂರಾರು ಜನರ ಗುಂಪಲ್ಲ. ಮನುಷ್ಯನ ಭಕ್ತಿ ಎಂತಹ ಅಗಾಧವಾದ ಜನಸಾಗರವನ್ನೇ ಸೇರಿಸಬಲ್ಲದು ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ. ಈ ದಿನದಂದು ಸೇರುವ ಜನರ ಪ್ರಮಾಣ ನೋಡಿದರೆ ನಿಜಕ್ಕೂ ಬೆರಗಾಗುತ್ತೆ. ಈ ಯಾತ್ರೆಯ ವ್ಯಾಪ್ತಿ ಬರೀ 1-2 ಊರುಗಳಿಗೆ ಸೀಮಿತವಾಗಿಲ್ಲ. ಮಹಾರಾಷ್ಟ್ರ ಮಾತ್ರವಲ್ಲದೆ ನೆರೆಯ ರಾಜ್ಯಗಳ ಮೂಲೆ ಮೂಲೆಗಳಿಂದಲೂ ಭಕ್ತರು ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡ್ತಾರೆ. ರಾಜ್ಯಗಳ ಗಡಿಗಳನ್ನು ದಾಟಿ, ಭಾಷೆಯ ಭೇದಗಳನ್ನು ಮರೆತು ಈ ಲಕ್ಷಾಂತರ ಭಕ್ತರು ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯಲ್ಲಿರುವ ಪಂಢರಪುರ ಅನ್ನೋ ಪವಿತ್ರ ಸ್ಥಳದಲ್ಲಿ ಒಟ್ಟಿಗೆ ಸೇರ್ತಾರೆ. ಈ ಮಹಾನ್ ಭಕ್ತಿ ಪಯಣದ ಅಂತಿಮ ಘಟ್ಟವೇ ಪವಿತ್ರ ಚಂದ್ರಭಾಗಾ ನದಿಯ ದಂಡೆ ಮೇಲಿರುವ ಭಗವಾನ್ ವಿಠ್ಠಲನ ದರ್ಶನ ಪಡೆಯುವುದು. ಆಷಾಢ ಏಕಾದಶಿಯ ದಿನ ಪಂಢರಪುರದಲ್ಲಿ ವಿಠ್ಠಲನ ಆರಾಧನೆ ಮಾಡೋದು ಪ್ರತಿಯೊಬ್ಬ ಭಕ್ತನ ಪಾಲಿಗೂ ತಮ್ಮ ಜೀವನದ ಅತ್ಯಂತ ಧನ್ಯತೆಯ ಕ್ಷಣವಾಗಿರುತ್ತೆ. ಈ ಪ್ರಸ್ತುತಿಯ ಕೊನೆಯಲ್ಲಿ ನಾವೆಲ್ಲರೂ ಆಳವಾಗಿ ಯೋಚಿಸಬೇಕಾದ ಒಂದು ವಿಷಯವಿದೆ. ಭೂಮಿಯ ಮೇಲಿನ ಸಾಮಾನ್ಯ ಮನುಷ್ಯನ ಉಪವಾಸ, ವ್ರತ ಮತ್ತು ವೈಯಕ್ತಿಕ ತ್ಯಾಗವು ಆ ಬ್ರಹ್ಮಾಂಡದ ಬೃಹತ್ ಚಕ್ರಗಳಿಗೆ ಹೇಗೆ ಕನ್ನಡಿಯಾಗುತ್ತೆ? ವಿಷ್ಣುವಿನ ನಿದ್ರೆ ಮತ್ತು ಎಚ್ಚರದ ನಡುವೆ ಮನುಷ್ಯನ ಭಕ್ತಿಯು ಒಂದು ಸೇತುವೆಯಾಗಿ ನಿಲ್ಲುವ ಈ ಪರಿಕಲ್ಪನೆ ನಿಜಕ್ಕೂ ರೋಮಾಂಚನಕಾರಿ. ಈ ಸುಂದರವಾದ ಚಿಂತನೆಯೊಂದಿಗೆ ಆಷಾಢ ಏಕಾದಶಿಯ ಹಿಂದಿರುವ ಆಳವಾದ ಅರ್ಥ ನಮ್ಗೆಲ್ಲ ಸ್ಪಷ್ಟವಾಗಿದೆ ಅಂತ ಭಾವಿಸ್ತೇನೆ.
ಈ ವಿವರಣೆಯನ್ನ ಜೊತೆಯಾಗಿ ನೋಡಿದ್ದಕ್ಕೆ ತುಂಬು ಧನ್ಯವಾದಗಳು.